ಮೊದಲ ಕಳ್ಳತನ ಯಾವ್ದಾದ್ರು ನೆನಪಿದ್ಯಾ? ನಮ್ಮೆಲ್ರದ್ದು ಒಂದೇ ಕಳ್ಳು. ನಮ್ಮ ಮನೆಗೆ 5 ರೂಪಾಯಿ 2 ರೂಪಾಯಿ ಕಳ್ತನ ಮಾಡಿ ಅಪ್ಪನ್ ಜೋಬಲ್ಲಿ ಅಪ್ಪನ ಜೋಬಲ್ಲೇ ಕಳ್ಳು ಮಾಡಿ. ನಮ್ಗಂತೂ ಅದೇ ಅನುಭವ. ಮೇಡಮ್ ಇಲ್ಲಿವರೆಗೂ ನಾನು ಒಂದು ಕದಿಬೇಕು ಅಂತ ಅದೇನು, ಬಟ್ ಇಲ್ಲಿವರೆಗೂ ಆಗಿಲ್ಲ ಅದು. ಓ ಹೇಳಿಬಿಟ್ಟೆ. ನಾವು ಸ್ಕೂಲಲ್ಲಿ ಪೆನ್ಸಿಲ್ ಕದಿತಾ ಇದ್ವಿ. ಎಸ್, ನೀವೀಗ ಕಾಮಿಡಿ ಕಿಲಾಡಿಗಳಲ್ಲಿ ತುಂಬ ಸ್ಕಿಟ್ಗಳನ್ನು ಮಾಡ್ತಾ ಇರ್ತೀರಾ. ಆ ಸ್ಕಿಟ್ಗಳಲ್ಲಿ ಜಡ್ಜಸ್ ಕಡೆಯಿಂದ ತುಂಬ ಬೆಸ್ಟ್ ಕಾಂಪ್ಲಿಮೆಂಟ್ ತಗೊಂಡಂತಹ ಯಾವುದಾದ್ರೂ ಸ್ಕಿಟ್ ಇದ್ರೆ, ಡೈಲಾಗ್ ಇದ್ರೆ ಅದನ್ನ ಇಲ್ಲಿ ಪರ್ಫಾರ್ಮ್ ಮಾಡ್ಬೋದಾ ಒಂದೇ ಟೇಕಲ್ಲಿ? ಒಬ್ಬ ಹಾವಾಡಿಗ ಅವನ್ ಹಿಡ್ಕೊಂಡು ಹೋಗ್ತಿರ್ತಾನೆ, ಅದ್ರ ಜೊತೆ ಮಾತಾಡ್ತಿರ್ತಾನೆ, ಅವನು ಎಬ್ಬಿಸ್ತಾ ಇರ್ತಾನೆ. ಅರೇ ಉಠೋ ನಾಗ ಉಠೋ, ಇಲ್ಲಿ ಸುವರ್ಣ ನ್ಯೂಸ್ಗೆ ಬಂದಿದ್ದೇವೆ, ಮೇಡಮ್ಗೆ ಒಂದು ನಮಸ್ಕಾರಕ್ಕೆ ಮಾಡು. ಕ್ಯಾನಾಗ ಅಯ್ಯೋ, ಅರೆ ಮೇಡಮ್ ನಮ್ದು ನಾಗ ನಿಮ್ದು ನೋಡಿ ನಾಚ್ಕೊತಾ ಇದೆ. ಅರೆ ನಾಗ ನಾಚ್ಕೋಬೇಡ, ಅವ್ರಿಗೆ ಮದುವೆಗೆ ಆಗಿದೆ, ಮೆಟ್ಮೆಟ್ಗೆ ಹೊಡಿತಾರೆ ಅವ್ರ ಗಂಡೆಗೆ ಬಂದ್ರೆ. ಠೀಕೆ ನಾಗ. ಅರೆ ಸ್ವಾಮಿ ನಮ್ದು ಹೊಟ್ಟೆಗೆ ಕೆಲಸ ಮಾಡೋದಿಲ್ಲ, ನಾಗಂದು 2 ಮೊಟ್ಟೆಗೆ ಕೆಲಸ ಮಾಡೋದು ಸ್ವಾಮಿ. ಅರೆ ಸ್ವಾಮಿ ನಮ್ದು ನಾಗಂದು ಬಾರಿ ಜಾದುವಿಗೆ ಮಾಡ್ತದೆ. ಅರೆ ನಾಗ ಜಾದುವಿಗೆ ಮಾಡ್ತಿಕ್ಕ ನೀ. ಅರೆ ಉಠೋ ನಾಗ ಉಠೋ. ಇನ್ನು ಮುಂದಿನ ಡೈಲಾಗು ನಮ್ಗೆ ಬರ್ತಾ ಇಲ್ಲ. ಇವಾಗ ನಮ್ದು ನಾಗಾಗೆ ಮಲಗಿಸಿ ನಾವು ಸೈಲೆಂಟ್ಗೆ ಆಗ್ತೇವೆ. ಅರೆ ಮಲ್ಕೊಂಡಾಗ. ಓಕೆ ಪಲ್ಲವಿ ನಂದು. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಪಲ್ಲವಿ ಅಂತ. ಎಲ್ಲರೂ ಪ್ರೀತಿಯಿಂದ ಪಲ್ಲು ಪಲ್ಲು ಅಂತ ಕರೀತಾರೆ. ನಾನು ಸರಳ ಸುಂದರ ಸುಸಂಸ್ಕೃತ ಗೃಹಿಣಿ. ಆದರೆ ನಾನು ಸರಳ ಸುಂದರ ಸುಸಂಸ್ಕೃತ ಗೃಹಿಣಿ ಅಲ್ಲ ಅಂತ ಯಾರಾದರೂ ಹೇಳಿದ್ರೆ ಕಿಲ್ಲರ್ ವೈಫ್ ಆಗ್ತೀನಿ. ಅಯ್ಯೋ ಇಲ್ಲ, ಅದು ಮಾಡಿ ಅಷ್ಟೇ. ಅದು ಸರ್ ನಿಮ್ದು. ಪ್ರಿಯ ವೀಕ್ಷಕರೇ, ಇವತ್ತು ನಮ್ಮ ಸ್ಟುಡಿಯೋದಕ್ಕೆ ಆಗಮಿಸಿರುವಂತ ವ್ಯಕ್ತಿ, ಕರ್ನಾಟಕದಾದ್ಯಂತ ಹೆಸರು ಮಾಡದಂತ ವ್ಯಕ್ತಿ, ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಾಳಿಲ್ಲದವರಿಗೆ ಬಾಳೆಹಣ್ಣು ಕೊಟ್ಟ ಏನದ ಓಕೆ ಬಾಳಿಲ್ಲದವರಿಗೆ ಬದುಕು ಕೊಟ್ಟಂತ ಭಗವಂತ ನಂದೀಶ್. ವೆಲ್ಕಮ್. ಥ್ಯಾಂಕ್ ಯು ರೀ. ಈಗ ನಾನು ಒಂದು ವಸ್ತು ಹೆಸರು ಹೇಳ್ತೀನಿ ಆಯ್ತಾ? ಆ ವಸ್ತುನ ಅಥವಾ ಆ ಪದಾರ್ಥದ ಇಟ್ಕೊಂಡು ಒಂದು ಫ್ರೆಂಡ್ಸ್ ಗ್ರೂಪ್ ಒಂದ್ ಕಡೆ ಸೇರಿದಾಗ ಅದ್ರ ಬಗ್ಗೆ ಯಾವ ರೀತಿ ಚರ್ಚೆ ಮಾಡ್ತಾರೆ ಅನ್ನೋದನ್ನ ಈಗ ನೀವು ಎನಾಕ್ಟ್ ಮಾಡಬೇಕು ಆಯ್ತಾ? ತಮಾಷೆಯಾಗೇನೆ ವಸ್ತು ಹೆಸರು ಬಂದು ನುಗ್ಗೆಕಾಯಿ. ಕಾಯಿ ಕಾಯಿ ನುಗ್ಗೆಕಾಯಿ ಮೈಮೆಗೆ. ಈಗ ನೀವೆಲ್ಲ ಫ್ರೆಂಡ್ಸ್ ನುಗ್ಗೆಕಾಯಿ ಬಗ್ಗೆ ನೀವು ಮಾತಾಡ್ಬೇಕು. ಇದು ನುಗ್ಗೆಕಾಯಿ ಹೇಳಿ. ವರ್ಣನೆ, ನುಗ್ಗೆಕಾಯಿ ಬಗ್ಗೆ ವರ್ಣನೆ ಮಾಡಿ. ಡಾರ್ಲಿಂಗ್, ನೆನೆ ನನ್ನ ಹಸ್ಬೆಂಡ್ ನುಗ್ಗೆಕಾಯಿ ತಗೊಂಡ್ಬಂದಿದ್ರು. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಸಾಂಬಾರ್ ಮಾಡ್ಲು, ಪಲ್ಯ ಮಾಡ್ಲು, ರಸ ಮಾಡ್ಲು. ಅದೆಲ್ಲ ಇರ್ಲಿ, ಮಾಂತೇಶ್ ಡಾರ್ಲಿಂಗ್ ಅಂದ್ಬಿಟ್ಟು ನಮ್ ಗಂಡ ನುಗ್ಗೆಕಾಯಿ ತಂದಿದ್ದ. ಅವಳು ನನ್ ಕರಿಯೋದು ಡಾರ್ಲಿಂಗ್ ಅಂತ ಕರಿ. ಈ ಸೆಟ್ ಅಲ್ಲೇ ನನ್ ಡಾರ್ಲಿಂಗ್ ಅಂತ ತುಂಬಾ ರೇಗಿಸ್ತಾಳೆ, ಹಂಗಾಗಿ ಓಕೆ. ನುಗ್ಗೆಕಾಯಿನ ಸಾಂಬಾರ್ ಆದ್ರೂ ಮಾಡು, ಪಲ್ಯನಾದ್ರೂ ಮಾಡು, ಏನಾದ್ರೂ ಮಾಡು, ಒಟ್ನಲ್ಲಿ ನಿಂಗೆ ಗಂಡ ತಿನ್ಸು. ಏನಾದ್ರೂ ತಿನ್ಬೇಕು. ಐರನ್ ಕಂಟೆಂಟ್ ಗಂಡ್ಮಕ್ಳಿಗೆ ಒಳ್ಳೇದು, ಹೆಣ್ಮಕ್ಳಿಗೆ ಒಳ್ಳೇದಲ್ವಾ? ಎಲ್ರಿಗೂ ಒಳ್ಳೇದು. ತಿನ್ಬೇಕು, ಚೆನ್ನಾಗಿರ್ಬೇಕು. ನುಗ್ಗೆಕಾಯಿ ತಂದಿದ್ದೀನಿ, ಪಲ್ಯ ಮಾಡಕ್ ಹೇಳು, ಸಾರು ಮಾಡಕ್ ಹೇಳು, ಸಖತ್ತಾಗಿರುತ್ತೆ. ಬಂದ್ ತಗೊಂಡ್ ಹೋಗ್ಬಿಡ್ತಾರಲ್ಲ ನುಗ್ಗೆಕಾಯಿ. ಸಿಕ್ಕಾಬಿಟ್ಟು ರೇಟ್ ಐತ್ಲೆ ಮಂಗ್ಯಾನ್ ಮಗನ, ನಿನಗೆ ಹೆಂಗ್ ಹೇಳ್ಬೇಕ್ಲೇ? ಎಷ್ಟು ಉದ್ದ ನುಗ್ಗೆಕಾಯಿ? ಎಷ್ಟು ಉದ್ದ, ಎಷ್ಟು ದಪ್ಪ ಇದೆ? ಎಲ್ಲ ಸಿನಿಮಾ ಹೇಳಕ್ಕಾಗಲ್ಲ. ನುಗ್ಗೆಕಾಯಿ ಪಲ್ಯ ಅಲ್ಲಿ ನಡುವೆ ಅಪ್ಪ ಹೈಬ್ರಿಡ್ ಬಂದೇ ಹೋಗತ್ತ, ಬರೀ ದಪ್ಪ ಉದ್ದ ಹೈಬ್ರಿಡ್ ಅಲ್ಲ, ಜವಾರಿ ಮಸ್ತ್ ಐತಿ. ನುಗ್ಗಿಕಾಯಿ ಪಲ್ಯ, ನುಗ್ಗಿಕಾಯಿ ಸಾರು, ಪ್ರತಿ ಒಂದು ನುಗ್ಗಿಕಾಯಿ ಐತಿ ನಮ್ಮ ಮನ್ಯಾಗ. ಬಾ. ಓಕೆ, ನೆಕ್ಸ್ಟ್ ದ್ರಾಕ್ಷಿ. ಇವಳಿಗೆ ಏನಾದ್ರು ಕೇಳಿದ್ರೆ 1 ಗಂಟೆ ಮೇಲೆ ನಮಗೆ ಈ ನುಗ್ಗೆಕಾಯಿ ದ್ರಾಕ್ಷಿ ಇವನ್ನೆಲ್ಲ ಕೇಳ್ತಿದ್ರೆ ಮೇಡಮ್ ನಿಮ್ಗೆ ರವಿಚಂದ್ರನ್ ಅವರೇ ನೆನಪಾಗ್ತಾರೆ. ದ್ರಾಕ್ಷಿ ಹಣ್ಣು, ದ್ರಾಕ್ಷಿ ಒಂದು ಹಣ್ಣು, ಅದನ್ನ ನೀಟಾಗಿ ತಿನ್ಬೇಕು. ಗ್ರೇಪ್ಸ್ ಡಾಗ್ಸಿಗೆಲ್ಲ ಕೊಡಬಾರ್ದು. ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ, ತುಂಬಾ ಜಾಸ್ತಿ ದಿನ ಇಟ್ಟು ಕುಡಿದ್ರೆ ಅದು ವೈಟ್ ಆಗುತ್ತೆ. ಒಳ್ಳೆಯದು, ಒಳ್ಳೆ ಫ್ರೂಟ್. ನಂದೀಶ್ವರ್ಯ, ಅದು ಆರೋಗ್ಯಕ್ಕೂ ಒಳ್ಳೇದು, ಸ್ಕಿನ್ಗೂ ಒಳ್ಳೇದು. ನೀವು ಕುಡೀರಿ. ನೀವು ಅವಾಗ ಹೇಳಿದ್ರೆ ನಾನು ವೈಟ್ ಆಗ್ಬೇಕು ಅಂತ, ಅದನ್ನ ತಗೊಳ್ಳಿ. ನಂದೀಶನ ಗ್ರೇಪ್ಸ್ ಡಾಗ್ಸಿಗೆ ಕೊಡಬಾರ್ದು ಅಂತೆ, ತಿನ್ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.